ಬಿಗ್ ಟ್ವಿಸ್ಟ್. ವಿಚಾರಣೆ ವೇಳೆ ಸಾಕ್ಷಿ ಬಾಯಿಂದ ಬಂತು ಸ್ಫೋಟಕ ಸತ್ಯ. ನಟ ದರ್ಶನ್ ಭವಿಷ್ಯ ಬದಲಿಸುತ್ತಾ ಈ ಹೊಸ ಹೇಳಿಕೆ. ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭವಿಷ್ಯ ನಿರ್ಧರಿಸುವ ಹೈ ಪ್ರೊಫೈಲ್ ಕೊಲೆ ಕೇಸ್ನಲ್ಲಿ ಈಗ ಅಕ್ಷರಶಃ ಹೈ ಡ್ರಾಮಾ ಶುರುವಾಗಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಟ್ರಯಲ್ ಕೋರ್ಟ್ನಲ್ಲಿ ನಡೀತಿರೋ ಬೆನ್ನಲ್ಲೇ ಸಾಕ್ಷಿ ವಿಚಾರಣೆ ವೇಳೆ ಇಡೀ ಕೋರ್ಟ್ ರೂಮೇ ಶಾಕ್ ಆಗೋ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈ ಒಂದೇ ಒಂದು ಸಾಕ್ಷಿಯ ಹೇಳಿಕೆ ಇಡೀ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊಡುತ್ತಾ ದಾಸನಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗುತ್ತಾ? ಅಷ್ಟಕ್ಕೂ ಕೋರ್ಟ್ ಕಟಕಟೆಯಲ್ಲಿ ನಿಂತು ಆ ಸಾಕ್ಷಿ ಬಿಚ್ಚಿಟ್ಟ ಆ ಸತ್ಯವಾದ್ರೂ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಅದು ಬೆಂಗಳೂರಿನ 58ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ದಿನಂಪ್ರತಿ ವಿಚಾರಣೆ ಭರದಿಂದ ಸಾಗ್ತಿದೆ. ಇಡೀ ಕರ್ನಾಟಕವೇ ಕೋರ್ಟ್ ರೂಮ್ ಕಡೆ ಕಣ್ಣಿಟ್ಟು ಕಾಯ್ತಿರುವಾಗಲೇ ಅಲ್ಲಿ ನಡೆದೇ ಹೋಯ್ತು ಒಂದು ನಡುಕ ಹುಟ್ಟಿಸೋ ಘಟನೆ. ಹೌದು, ಪ್ರಕರಣದ ಪ್ರಮುಖ ಸಾಕ್ಷಿ ಎಂದರೆ ಪ್ರಾಸಿಕ್ಯೂಷನ್ ಸಾಕ್ಷಿ ನಂಬರ್ 17 ಕೋರ್ಟ್ ಮುಂದೆ ಪ್ರಮಾಣ ವಚನ ಸ್ವೀಕರಿಸಿ ನಿಂತಿದ್ದೇ ತಡ ಇಡೀ ಕೇಸ್ನ ದಿಕ್ಕನ್ನೇ ಬದಲಿಸೋ ಬಾಂಬ್ ಸಿಡಿಸಿದ್ದಾನೆ. ಕೋರ್ಟ್ ಮುಂದೆ ಕಣ್ಣೀರು ಹಾಕ್ತಾನೆ ಆ ಸಾಕ್ಷಿ ಹೇಳಿದ್ದು ಒಂದೇ ಒಂದು ಮಾತು: ನನ್ನ ಮೇಲೆ ಪ್ರಭಾವ ಬೀರಲು ಯತ್ನಿಸಲಾಗ್ತಿದೆ. ಯಾರೋ ಅಪರಿಚಿತರು ನನ್ನ ಪರಿಚಯಸ್ಥ ಆಕರ್ಷ್ ಎಂಬಾತನ ಮೂಲಕ ನನ್ನನ್ನು ಸಂಪರ್ಕಿಸಿದ್ದಾರೆ. ಕೋರ್ಟ್ನಲ್ಲಿ ಏನು ಹೇಳಬೇಕು, ಹೇಗೆ ಸಾಕ್ಷಿ ನುಡಿಯಬೇಕು ಅಂತ ನನಗೆ ಒತ್ತಡ ಹಾಕ್ತಿದ್ದಾರೆ ಅಂತ. ಎಸ್, ಸಾಕ್ಷಿ ವಿಚಾರಣೆ ಆರಂಭವಾಗ್ತಿದ್ದ ಹಾಗೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಿರೋ, ಕೋರ್ಟ್ ದಿಕ್ಕು ತಪ್ಪಿಸಲು ಯತ್ನಿಸಿರೋ ಆ ಕರಾಳ ಹಸ್ತಗಳ ಸತ್ಯ ಬಯಲಾಗಿದೆ. ಸಾಕ್ಷಿಯ ಈ ಸ್ಫೋಟಕ ಹೇಳಿಕೆ ಕೇಳಿ ಸ್ವತಃ ನ್ಯಾಯಾಧೀಶರೇ ಗರಂ ಆಗಿದ್ದಾರೆ. ಸಾಕ್ಷಿಗಳಿಗೆ ಪ್ರಭಾವ ಬೀರಲು ಯತ್ನಿಸಿದ್ರೆ ಸುಮ್ಮನಿರಲ್ಲ ಅಂತ ಕೋರ್ಟ್ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಅಷ್ಟೇ ಅಲ್ಲ, ತಕ್ಷಣವೇ ಆ ಸಾಕ್ಷಿಗೆ ಪ್ರತ್ಯೇಕ ಅಫಿಡವಿಟ್ ಸಲ್ಲಿಸಲು ಆದೇಶಿಸಿ ತನಿಖಾಧಿಕಾರಿಗಳಿಗೆ ಆ ಸಾಕ್ಷಿಗೆ ಕಂಪ್ಲೀಟ್ ಪೊಲೀಸ್ ಪ್ರೊಟೆಕ್ಷನ್ ಕೊಡುವಂತೆ ಆರ್ಡರ್ ಮಾಡಿದೆ. ಆದ್ರೆ ಇಲ್ಲಿ ಹೇಳುತ್ತಿರೋ ಬಿಗ್ ಕ್ವೆಶನ್ ಎಂದ್ರೆ, ದರ್ಶನ್ ಬೇಲ್ ಮೇಲಿರುವಾಗಲೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಿರೋ ಆ ಅಜ್ಞಾತರು ಯಾರು? ಈ ಬೆಳವಣಿಗೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ತೂಗುಗತ್ತಿ ಎದುರಿಸ್ತಿರೋ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ತಂದಿಡುತ್ತಾ? ಕಾನೂನಿನ ಕಣ್ಗಾವಲಿನಲ್ಲಿರೋ ದಾಸನಿಗೆ ಈ ಸಾಕ್ಷಿ ಉರುಳಾಗುತ್ತಾ ಅನ್ನೋದೀಗ $1 ಮಿಲಿಯನ್ ಪ್ರಶ್ನೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ದಿನಕ್ಕೊಂದು ರೋಚಕ ತಿರುವು ಪಡಿತಾ ಇದೆ. ಒಂದೆಡೆ ಹೈಕೋರ್ಟ್ ಕೊಟ್ಟಿರೋ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಸಮರ ನಡೀತಿದ್ರೆ, ಇತ್ತ ಕೆಳ ನ್ಯಾಯಾಲಯದಲ್ಲಿ ಸಾಕ್ಷಿ ವಿಚಾರಣೆಗೆ ವಿಘ್ನ ತರಲು ಯತ್ನ ನಡೀತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಸಾಕ್ಷಿ ತರಲಿರೋ ಟ್ವಿಸ್ಟ್ ದರ್ಶನ್ ಪಾಲ್ಗೆ ಮುಳ್ಳಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.